ಬೇಸಿಗೆಗಾಲದಲ್ಲಿ ನವೆ ಹೆಚ್ಚಾಗತ್ತೆ. ನಾನು ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ, ಈ ಸಮ್ಮರ್ ಸೀಸನಲ್ಲಿ ಫಂಗಲ್ ಇನ್ಫೆಕ್ಷನ್ನು ತುಂಬಾನೇ ಜಾಸ್ತಿ ಇರತ್ತೆ. ಎಲ್ಲ ಕಡೆಗಳಲ್ಲೂ ತುಂಬ ಜನ ಪೇಷಂಟ್ಸ್ ನನ್ನ ಹತ್ರ ಬರೋರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ, ಡಾಕ್ಟ್ರೇ ನನಗೆ ತುಂಬಾನೇ ನವೆ ಇದೆ, ಏನ್ ಮಾಡಿದ್ರೂ ಹೋಗ್ತಿಲ್ಲ ಅಂತ. ಇದು ಸಮ್ಮರ್ ಸೀಸನಲ್ಲಿ ಜಾಸ್ತಿ. ಇದು ಮತ್ತೆ ಬೇರೇನೂ ಅಲ್ಲ, ಫಂಗಲ್ ಇನ್ಫೆಕ್ಷನ್. ಈ ಫಂಗಲ್ ಇನ್ಫೆಕ್ಷನ್ನು ನಿಮ್ಮನ್ನ ತಲೆಯಿಂದ ಕಾಲವರೆಗೂ ಕಾಡುತ್ತೆ. ಇದು ದೇಹದ ಯಾವುದೇ ಭಾಗನ ಕಾಡ್ಬೋದು. ಆದರೆ ಸಾಮಾನ್ಯವಾಗಿ ನಾನು ನೋಡಿರೋದು ಚರ್ಮಗಳ ಫೋಲ್ಡಿಂಗ್ಸ್ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ. ಫೋಲ್ಡ್ಸ್ ಅಂತ ಅಂದರೆ ಎಕ್ಸಿಲಾ, ಹೆಂಗಸರಲ್ಲಿ ಎದೆ ಕೆಳಗಡೆ, ತೊಡೆ ಸಂದಿ, ಮತ್ತೆ ಹಿಂಭಾಗ, ಕುಂಡಿಯ ಮಧ್ಯಭಾಗ, ಯಾವುದಾದ್ರೂ ಈ ರೀತಿ ಫೋಲ್ಡ್ಸ್ನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಈಗ ಫಂಗಲ್ ಇನ್ಫೆಕ್ಷನ್ ಹರಡೋದು ತುಂಬ ರೀತಿಗಳಲ್ಲಿ. ಅದರಲ್ಲಿ ತುಂಬ ಇನ್ಫೆಕ್ಷನ್ಸ್ ಹರಡೋದು ಬಟ್ಟೆಗಳಿಂದ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಬಟ್ಟೆಗಳನ್ನು ಶೇರ್ ಮಾಡಬೇಡಿ ಅಂತ. ಆಮೇಲೆ ನಿಮ್ಮ ಬಟ್ಟೆಗಳನ್ನು ಸಪ್ರೇಟಾಗಿ ವಾಶ್ ಮಾಡಿ. ಎರಡನೇದು ನಿಮ್ಮ ಬೆಡ್ಶೀಟ್ಸ್, ಮೂರನೇದು ನಿಮ್ಮ ಟವಲ್ಸ್, ಮತ್ತೆ ಫೋರ್ತ್ ಏನಂದರೆ ಯಾವುದೇ ಜೀವ ಇಲ್ಲದೆ ಇರೋ ವಸ್ತುಗಳು, ಮನೇಲಿರೋ ಎಲ್ಲರೂ ಅದನ್ನು ಶೇರ್ ಮಾಡುವಂಥದ್ದು. ಇದನ್ನು ಫೋಮೈಟ್ಸ್ ಅಂತಾರೆ. ಆದರೆ ನಾವೇನು ಹೇಳ್ತೀವಿ ಅಂದರೆ, ಯಾವುದನ್ನೂ ಶೇರ್ ಮಾಡಬೇಡಿ ಅಂತ. ಫಂಗಲ್ ಇನ್ಫೆಕ್ಷನ್ ಹರಡೋ ಯಾವುದೇ ವಸ್ತುನ ಶೇರ್ ಮಾಡಬೇಡಿ. ಫಂಗಲ್ ಇನ್ಫೆಕ್ಷನ್ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ, ಮಾರ್ಕೆಟ್ನಲ್ಲಿ ಈ ಫಂಗಲ್ ಇನ್ಫೆಕ್ಷನ್ನ ಟ್ರೀಟ್ ಮಾಡೋದಕ್ಕೆ ತುಂಬಾ ಔಷಧಿಗಳು ಸಿಗತ್ತೆ. ಮೊದಲನೇದೇನೆಂದರೆ ಟಾಪಿಕಲ್ ಕ್ರೀಮ್ ಇದೆ, ನಾವು ಸಲಹೆ ಮಾಡೋದು. ಎರಡನೇ ಟಾಪಿಕಲ್ ಮತ್ತು ಸೋಪ್ಸ್, ಅದು ಕೂಡ ಒಳ್ಳೆಯದು. ಮೂರನೇದು ಅದು ಓರಲ್ ಆ್ಯಂಟಿಫಂಗಲ್, ಅಂದರೆ ಅದು ಮಾತ್ರೆಗಳು. ಆದರೆ ಮತ್ತೆ ನಾನೇನೇ ಹೇಳ್ತೀನಿ ಅಂದರೆ, ನಿಮ್ಮಷ್ಟಕ್ಕೆ ನೀವು ಇದನ್ನು ತಗೊಂಡು ಬಳಸಬೇಡಿ. ದಯವಿಟ್ಟು ನಿಮ್ಮ ಹತ್ತಿರದ ಡರ್ಮಟಾಲಜಿಸ್ಟ್ನ ಭೇಟಿ ಮಾಡಿ, ಅವ್ರು ನಿಮಗೆ ಸರಿಯಾದ ಸಲಹೆ ಕೊಡ್ತಾರೆ.